ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಒಟ್ಟು ಶಿಕ್ಷಕರ ಸಂಘ ಈ ಒಂದು ಸಮ್ಮುಖದಲ್ಲಿ ಸಮಾಗಮದಲ್ಲಿ ಈಗಾಗಲೇ ಯಾರೋ ಹೇಳ್ತಿದ್ರು, ಸುಮಾರು ಒಂದು 3-4 ವರ್ಷಗಳ ನಂತರ ಪ್ರಪ್ರಥಮ ಬಾರಿಗೆ ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಮೊದಲಿಗೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಹಾಗೂ ನಮ್ಮ ಸಂಸ್ಥೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ನ ಪರವಾಗಿ ಶುಭಾಶಯಗಳನ್ನು ಕೋರೋದಕ್ಕೆ ಇಷ್ಟಪಡ್ತಿದ್ದೀನಿ. ಅದೇ ರೀತಿಯಾಗಿ ಇವತ್ತು NEP ಶಿಕ್ಷಣ ನೀತಿಯ ಬಗ್ಗೆ ಒಂದು ಕಾರ್ಯಾಗಾರವನ್ನು ಏನು ಹಮ್ಮಿಕೊಂಡಿದ್ದೀರಿ, ಇದ್ರ ಬಗ್ಗೆ ಹೇಳೋದಕ್ಕೆ ರಿಸೋರ್ಸ್ ಪರ್ಸನ್ಸ್ ಯಾರೆಲ್ಲ ಬಂದಿದ್ದೀರಿ ಅವರೆಲ್ಲ ಕೂಡ ಈ ಒಂದು NEP ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮೊದಲಿಗೆ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲಿರುವಂಥ ಎಲ್ಲ ಹಿರಿಯ ಗಣ್ಯಮಾನ್ಯರಲ್ಲಿ ನಾನು ನಮಸ್ಕರಿಸುತ್ತಾ, ಎಲ್ಲ ಶಿಕ್ಷಣ ಇಲಾಖೆಯಿಂದ ಎಲ್ಲ ಶಿಕ್ಷಕ ವೃಂದದವರು, ಬಳಗದವರು, ನಮ್ಮ ಎಲ್ಲ DOಗಳು, ಇನ್ನು ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ನಮ್ಮ KGF ಸರ್ ಅವರು, KGF DO ಸರ್ ಅವರು, ಕೋಲಾರ DO ಸರ್ ಅವರು, ಎಲ್ಲ ತಾಲೂಕಿನ DO ಸರ್ ಅವರು ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ತಾಲೂಕಿನಿಂದ ಶಿಕ್ಷಕ ಬಂಧುಗಳೆಲ್ಲ ಬಂದಿದ್ದಾರೆ. ಎಲ್ಲರಿಗೂ ಕೂಡ ನಾನು ಒಟ್ಟಾಗಿ ಸ್ಥಿರವಾಗಿ ಅವರೆಲ್ಲರಿಗೂ ಕೂಡ ನಾನು ನಮಸ್ಕರಿಸುತ್ತಾ, ಈಗಾಗಲೇ ನಮ್ಮ ಈ NEP ಬಗ್ಗೆ ಮಾತಾಡೋದಕ್ಕಿಂತ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತಂದರೆ NEP ಬಗ್ಗೆ ರಿಸೋರ್ಸ್ ಪರ್ಸನ್ಸ್ ಈಗಾಗಲೇ ವೇದಿಕೆ ಮೇಲೆ ಆಗಮಿಸಿದ್ದಾರೆ, ಅವರೆಲ್ಲ ತಿಳಿಸ್ಕೊಡ್ತಾರೆ. ನಮ್ಮ ಸಂಸ್ಥೆ ಭಾಷೆ ಯಾವುದೇ ಅಭ್ಯಂತರ ಇಲ್ಲದೆ, ಭಾಷೆ ರಿಮಾರ್ಕ್ಸ್ ಇಲ್ಲದೆ, ಉರ್ದು ಆಗಿರ್ಬೋದು, ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ತೆಲುಗು ಶಾಲೆಗಳಾಗಿರ್ಬೋದು, ಭಾಷೆ ಇಲ್ಲದೆ ಯಾವುದೇ ಭಾಷೆ ಶಾಲೆ ಆಗಿದ್ರು ಕೂಡ ಅದನ್ನು ನಾವು ಅಭಿವೃದ್ಧಿಪಡಿಸೋದಲ್ಲಿ ನಾವು ಮುಂದಿರ್ತೀವಿ. ಈಗಾಗಲೇ ಬರೀ ಕೆಲವರು ಹೇಳ್ತಿದ್ರು ಮುಳುಬಾಗಿಲು, ಸಾರ್ವರು ಹೇಳ್ತಿದ್ರು ಮುಳುಬಾಗಿಲು ಬಿಟ್ಟು ಸ್ವಲ್ಪ ಆಚೆ ಬನ್ನಿ ಅಂತ. ಖಂಡಿತವಾಗ್ಲೂ ನಾವು ಮುಳುಬಾಗಿಲು ಮಾತ್ರ ಸ್ಟಿಕ್ ಆಗಿಲ್ಲ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 130ಕ್ಕಿಂತ ಹೆಚ್ಚು ಶಾಲೆಗಳನ್ನು ನಾವು ಬರೀ ಸುಣ್ಣ ಬಣ್ಣ ಮಾಡದೆ ಡೆಸ್ಕ್ ಕೊಡೋದಾಗಿರ್ಬೋದು, ಚೇರ್ಸ್ ಕೊಡೋದಾಗಿರ್ಬೋದು, TV ಕೊಡೋದಾಗಿರ್ಬೋದು, ನೆಲ್ಲಿಕಲ್ಲಿ ಟೇಬಲ್ಸ್ ಕೊಡೋದಾಗಿರ್ಬೋದು, ಇದೆಲ್ಲ ಓವರಾಲ್ ಆಗಿ ಒಂದು ಫಿಸಿಕಲ್ ಆಗಿರ್ಬೋದು, ಒಂದು ಎಲ್ಲ ರಿಸೋರ್ಸನ್ನು ಕೊಟ್ಟು ಆ ಓವರಾಲ್ ಆಗಿ ಆ ಶಾಲೆಯನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ. ಈ ಎಲ್ಲ ಶಾಲೆಗಳನ್ನು ಏನು ನಾವು ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ ಇದನ್ನೆಲ್ಲ ಗುರುತಿಸಿ ಕೂಡ ನಮಗೆ ನಮ್ಮ ಚೀಫ್ ಮಿನಿಸ್ಟರ್, ಕರ್ನಾಟಕ ರಾಜ್ಯ ಸರ್ಕಾರ ಚೀಫ್ ಮಿನಿಸ್ಟರ್ ಕಡೆಯಿಂದ ಕೂಡ ನಮ್ಗೆ ಅವಾರ್ಡ್ ಬಂದಿದೆ. ಈಗಾಗಲೇ ಇತ್ತೀಚಿನ ದಿನಗಳಲ್ಲಿ ನಮಗೆ ಸುಮಾರು ಮಹಾತ್ಮ ಅವಾರ್ಡ್ ಅಂತೆಲ್ಲ ಕೂಡ ನಮ್ಮ ಸಂಸ್ಥೆಗೆಲ್ಲ ಬಂದಿದೆ. ನಿಜವಾಗ್ಲೂ ನನಗೆ ಹೆಮ್ಮೆ ಆಗುತ್ತೆ. ನಾನು ಈಗಾಗಲೇ ಒಂದು ವಾರದ ಹಿಂದೆ ನಮ್ಮ ಫೈಜುಲ್ಲಾ ಸರ್ ಹೇಳ್ತಿದ್ರು, ಸರ್ ಈ ಥರ ಒಂದು 3-4 ವರ್ಷಗಳಾಗ್ಬಿಟ್ಟಿದೆ, ಏನೋ ಜಿಲ್ಲಾ ಮಟ್ಟದ ಕಾರ್ಯಾಗಾರವನ್ನು ಮಾಡಬೇಕು, ದಯವಿಟ್ಟು ಏನಾದರೂ ನೀವು ಮುಂದೆ ಬರಬೇಕು ಅಂತ ಹೇಳಿದರು. ನಾನು ಅದಕ್ಕೆ ಒಂದೇ ಯೋಚನೆ ಮಾಡಿದೆ, ಶಿಕ್ಷಣ ಇಲಾಖೆ, ಶಿಕ್ಷಕರು, ಅಲ್ಲಿ ಶಾಲೆಗಳಲ್ಲಿ ಹೋಗ್ತಾ ಇರುವಂಥ ಮಕ್ಕಳ ಬಗ್ಗೆ ಏನಾದರೂ ನೀವು ಕೆಲಸ ಮಾಡಿ, ಅದು ಕಂಪ್ಲೀಟ್ ಆಗಿ ನಾವು ಬ್ಯಾಕಲ್ಲಿ ನಿಂತು ಏನು ಬೇಕಾದ್ರೂ ಸಪೋರ್ಟ್ ಮಾಡಿ ನಾವು ಸಿದ್ಧ ಇರ್ತೀವಿ, ನೀವು ಮುಂದೆ ನಿಂತು ಪ್ರಾರಂಭ ಮಾಡಿ ಅಂತ ನಾವು ಹೇಳಿದ್ವಿ. ಅದೇ ರೀತಿಯಾಗಿ ಇವತ್ತು ಒಂದು ಜಿಲ್ಲಾ ಮಟ್ಟದ ಕಾರ್ಯಾಗಾರ ಪ್ರಾರಂಭ ಆಗಿದೆ. ಮುಂದಿನ ದಿವಸಗಳಲ್ಲೂ ಕೂಡ ಅಷ್ಟೇ ಶಿಕ್ಷಣ ಇಲಾಖೆ ಆಗಿರ್ಬೋದು, ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿ ಆಗಿರ್ಬೋದು, ಶಾಲೆಗಳ ಅಭಿವೃದ್ಧಿ ಆಗಿರ್ಬೋದು, ಫಿಸಿಕಲ್ ಡೆವಲಪ್ಮೆಂಟ್ ಅಂತ ನಾವು ಕರಿತೀವಿ, ಎಲ್ಲ ಒಂದು ರೀತಿಯಲ್ಲೂ ಕೂಡ ನಾವು ಒಂದು ನೆಕ್ಸ್ಟ್ ಲೆವೆಲ್ ಅನ್ನು ತಗೊಂಡು ಹೋಗೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಈಗಾಗಲೇ NEP ಅನ್ನೋದು ಏನು ಓಲ್ಡ್ ಎಜುಕೇಷನ್ ಸಿಸ್ಟಮ್ ಏನಿದೆ ಅದನ್ನು ಮುಂದುವರೆದ ಭಾಗ ನ್ಯೂ ಎಜುಕೇಷನ್ ಪಾಲಿಸಿ ಏನು ಇವಾಗ ನಾವು ತಗೊಬಂದಿದ್ದೀವಿ. ಇದರಲ್ಲಿ ಏನಪ್ಪ ಅಂತಂದರೆ ರಿಮಾಡೆಲಿಂಗ್ ಮಾಡುವಂಥ ಎಜುಕೇಷನ್ ಸಿಸ್ಟಮ್ನೇ ಬದಲಾವಣೆ ಮಾಡಿ ಒಂದು ಹೊಸ ರೂಪವನ್ನು ಕೊಡುವಂಥ ಒಂದು ನೀತಿ ಅದು. ಅದೇ ರೀತಿಯಾಗಿ ಆ ಶಿಕ್ಷಣ ಇಲಾಖೆಯಲ್ಲಿರುವಂಥ ಇವತ್ತು ಕೆಟ್ಟದಾಗಿ ಕಾಣ್ತಾ ಇರುವಂಥ ಎಲ್ಲ ಶಾಲೆಗಳು ಸೋರ್ತಿದ್ದಾವೆ, ಅಥವಾ ಇನ್ನೇನೋ ಸೌಲಭ್ಯಗಳಿರೋದಿಲ್ಲ, ಇನ್ನೇನೋ ಸಂಪನ್ಮೂಲಗಳಿರೋದಿಲ್ಲ, ಇದೆಲ್ಲ ಕೂಡ ನಾವು ಅಪ್ಡೇಟ್ ಮಾಡಬೇಕಾಗುತ್ತೆ. ಅದು ಬರೀ NEP ಶಿಕ್ಷಣ ನೀತಿ ಅವರು ಟೀಚ್ ಮಾಡೋದಕ್ಕೆ ಏನೆಲ್ಲ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅವರು ಲಾಂಚ್ ಮಾಡ್ತಿದ್ದಾರೆ, ಅದ್ರ ಜೊತೆಗೆ ನಾವು ಸಂಪನ್ಮೂಲಗಳನ್ನು ಕೂಡ ನಾವು ಅಭಿವೃದ್ಧಿಪಡಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಮ್ಮಂಥ ಸಂಘ ಸಂಸ್ಥೆಗಳು ಈಗಾಗಲೇ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ನಾವು ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಸೊ ಈಗ ನಾನು ಹೇಳೋದೇನಪ್ಪ ಅಂತಂದರೆ, ಮೈನಾರಿಟಿ CPI ಆಫೀಸಿಂದ ಶಮೀಲ್ ಮೇಡಮ್, ನಮ್ಮ KGF ತಾಲೂಕಿನ ಶಿಕ್ಷಕರ DO ಚಂದ್ರಶೇಖರ್ ಸರ್ ಅವರು, ಮುಲ್ಬಾಗ ವೆಂಕಟರಾಮಯ್ಯ ಸರ್ ಅವರು ಹಾಗೂ